ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಮೊನ್ನೆ 29ನೇ ತಾರೀಕಿನಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಒಂದು ಪೋಸ್ಟ್ಗೆ ಅರ್ಜಿಯನ್ನು ಪರೀಕ್ಷೆಯನ್ನು ನಡೆಸಲಾಗಿತ್ತು. ಕಡ್ಡಾಯ ಕನ್ನಡ ಪರೀಕ್ಷೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಬಗ್ಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಯಾಕೆ ಅಂತ ಹೇಳಿದರೆ ಅನೇಕ ಶಿಕ್ಷಕರು ಈ ಒಂದು ಪರೀಕ್ಷೆಯನ್ನು ಬರೆಯಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ವ್ಯಾಕರಣ ಸಿಂಗಾರ ಪುಸ್ತಕವನ್ನು ಓದಿದ್ದಾರೆ. ಅವರೆಲ್ಲರೂ ಸಾಮಾನ್ಯ ಜನ ನನಗೆ ಮೆಸೇಜನ್ನು ಹಾಕಿದ್ದಾರೆ. ನಮಸ್ತೆ ಸರ್, ಇಂದು ನಡೆದಿರುವ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನೋಡಿ, ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ವ್ಯಾಕರಣ ಸಿಂಗಾರ ಪುಸ್ತಕದಿಂದ ಅನೇಕ ಪ್ರಶ್ನೆಗಳು ಬಂದಿದ್ದವು ಅಂತ ಮೆಸೇಜ್ ಹಾಕಿದ್ದಾರೆ. ನಮಸ್ತೆ ಮೇಡಮ್, ನಿನ್ನೆ ನಡೆದಿರುವ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನಿಮ್ಮ ವ್ಯಾಕರಣ ಸಿಂಗಾರ ಪುಸ್ತಕದಿಂದ ಅನೇಕ ಪ್ರಶ್ನೆಗಳು ಬಂದಿದ್ದವು. ತುಂಬು ಹೃದಯದ ಧನ್ಯವಾದಗಳು ನಿಮಗೆ ಅಂತ ಹಾಕಿದ್ದಾರೆ. ಇನ್ನೊಬ್ರು ಹಾಕಿದ್ದಾರೆ, ಇಂದು ನಡೆದ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ವ್ಯಾಕರಣ ಸಿಂಗಾರ ಪುಸ್ತಕದಲ್ಲಿರುವ ಕೆಲವೊಂದು ಪ್ರಶ್ನೆಗಳು ಬಂದಿದ್ದವು. ಅಂದ್ರೆ ಈ ಪುಸ್ತಕದಲ್ಲಿರುವಂತ ಕೆಲವು ನಮ್ಮ ವ್ಯಾಕರಣ ಸಿಂಗಾರ ಪುಸ್ತಕದಲ್ಲಿರುವಂತ ಅನೇಕ ಪ್ರಶ್ನೆಗಳು ಈ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಬಂದಿದ್ವು. ನಾವು ಅದನ್ನು ಓದ್ಕೊಂಡು ಹೋಗಿದೀವಿ ಅಂತ ಅನೇಕ ಶಿಕ್ಷಕರುಗಳು ಈ ಮಾತನ್ನು ಹೇಳ್ತಾ ಇದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಈ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ ಇದೆಯಲ್ಲ, ತುಂಬಾ ಸರಳವಾಗಿ ಯಾವ ಶಿಕ್ಷಕರು ಇಲ್ಲದೆ ಕುಳಿತು ಓದುವಂತ ಒಂದು ಪುಸ್ತಕ. ಅದು ಮಕ್ಕಳ ಮಟ್ಟಕ್ಕಿದೆ. ಹಾಗೆ ಅಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗಂತೂ ಬಹಳಷ್ಟು ಉಪಯೋಗ ಆಗುತ್ತದೆ. ಈಗಾಗಲೇ ಹೇಳಿದೆ ನೋಡಿ, 29ನೇ ತಾರೀಕಿನಲ್ಲಿ ನಡೆದಿರುವಂತಹ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಕುರಿತು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅನೇಕ ನಿಮ್ಮ ಗ್ರಾಮರ್ ಬುಕ್ಕಿನಿಂದಲೇ ಅನೇಕ ಪ್ರಶ್ನೆಗಳು ಬಂದಿದ್ವು. ನಮಗೆ ತುಂಬಾ ಉಪಯುಕ್ತ ಆಯಿತು ಅಂತ ಹೇಳಿದ್ರೆ ಅದಕ್ಕೋಸ್ಕರ ಇದರ ಕೀ ಆನ್ಸರ್ಗಳು ಯಾವ್ಯಾವುದು, ಹಾಗೆ ನಮ್ಮ ಪುಸ್ತಕದಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ ಬನ್ನಿ. ಹಾಗಿದ್ರೆ ಕೆಲವು ಪ್ರಶ್ನೆಗಳು ಮೊನ್ನೆ ಈ ಗ್ರಾಮ ಆಡಳಿತ ಅಧಿಕಾರಿ ಈ ಒಂದು ಪರೀಕ್ಷೆಗೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸಲಾಗಿತ್ತು 29ನೇ ತಾರೀಕಿಗೆ. ಹಾಗಾಗಿ ಪ್ರಶ್ನೆ 1ರಲ್ಲಿ ಯಾವುದಂತ ನಾನು ಬರೀ ಇಲ್ಲಿ ಟಿಕ್ ಮಾಡ್ತಾ ಹೋಗ್ತೀನಿ, ನೀವು ಟಿಕ್ ಹಾಕಬಹುದು. ಸಿ ಸರಿಯಾದ ಆನ್ಸರ್ ಆಗಿರುತ್ತದೆ. ಇಲ್ಲಿನೂ ಕೂಡ ಅಷ್ಟೇ. ನೆಕ್ಸ್ಟ್ 3ನೇಯಲ್ಲಿ 2ನೇದ್ರಲ್ಲಿ 4ನೇದು, ಹಾಗೆ 3ನೇಯದಲ್ಲಿ 3ನೇ ಪ್ರಶ್ನೆಯಲ್ಲಿ ಸಿ ನೋಡ್ಕೊಳ್ಳಿ, ಆನ್ಸರ್ ಇಲ್ಲಿ ಟಿಕ್ ಹಾಕ್ತಾ ಇದ್ದೀನಿ. 4ನೇದು ಸರಿಯಾದ ಉತ್ತರ ನೋಡ್ಕೊಳ್ಬೋದು. 5ನೇಯದು ಸರಿಯಾದ ಉತ್ತರ ಹೇಳಿಕೆ 1 ಮತ್ತು ಹೇಳಿಕೆ 2 ಇದೆಯಲ್ಲ, ಇದು ಸರಿಯಾದ ಉತ್ತರ. ಆಮೇಲೆ 7ನೇಯದ್ರಲ್ಲಿ ನೀನು ಅನ್ನೋದು ಇದು ನಮ್ಮ ವ್ಯಾಕರಣ ಪುಸ್ತಕದಲ್ಲಿ ಇರುವಂತ ಒಂದು ಪ್ರಶ್ನೆ ಆಗಿರುತ್ತದೆ. ಹಾಗೆ ಸಂಭಾವನಾರ್ಥಕದಲ್ಲಿ ಇದು ಕೂಡ ನಮ್ಮ ವ್ಯಾಕರಣ ಪುಸ್ತಕದಲ್ಲಿರುವಂತಹ ಒಂದು ಪ್ರಶ್ನೆ. ಬಹಳ ಖುಷಿ ಆಗ್ತಿದೆ, ಯಾಕಂದ್ರೆ ಇವೆಲ್ಲ ನಮ್ಮ ವಾಕ್ಯ ಪ್ರಭೇದದಲ್ಲಿ ಯಾವ ಗ್ರಾಮರ್ ಪುಸ್ತಕದಲ್ಲಿ ವಾಕ್ಯ ಪ್ರಭೇದಗಳಿಲ್ಲ. ನಮ್ಮಲ್ಲಿ ಸಾಕಷ್ಟು ವಾಕ್ಯ ಪ್ರಭೇದಗಳು ಕೊಟ್ಟಿದ್ದೀನಿ. ಯಾಕಂದ್ರೆ ವ್ಯಾಕರಣ ಸಿಂಗಾರದಲ್ಲಿ ಅನೇಕ ವಾಕ್ಯ ಪ್ರಭೇದಗಳಿದ್ದಾವೆ. ಬಹಳಷ್ಟು ಚೆನ್ನಾಗಿ ಬರ್ತದೆ. ಅದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅನೇಕ ಜನರಿಗೆ ಗೊತ್ತಿಲ್ಲದಂತ ಮಾಹಿತಿಗಳು ಅದರಲ್ಲಿ ಇದ್ದಾವೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನಮ್ಮ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ ಇರ್ಬೋದು ಅಥವಾ ನಮ್ಮ ಪರೀಕ್ಷಾ ಸುಗಮ ಇರ್ಬೋದು, ಇವೆಲ್ಲವೂ ಬಹಳ ಅದ್ಭುತವಾದಂಥ ಪುಸ್ತಕಗಳು. ತುಂಬಾ ರೀತಿ ಮಾಹಿತಿಯನ್ನು ಕೊಡುವಂಥ ಪುಸ್ತಕಗಳು, ತುಂಬಾ ಉಪಯುಕ್ತವಾಗಿದೆ. ಕೇವಲ ಪರೀಕ್ಷೆ 10ನೇ ತರಗತಿ ಬರೆಯುವಂಥ ಪರೀಕ್ಷೆ ಮಕ್ಕಳಿಗೆ ಮಾತ್ರ ಉಪಯುಕ್ತ ಅಲ್ಲ. ಅದು 10ನೇ ತರಗತಿ ಸಿಲೆಬಸ್ಸಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಅದು ಎಲ್ಲ ರೀತಿಯ ಪರೀಕ್ಷೆ ಬರೆಯುವಂಥ, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯುವಂಥ ವಿದ್ಯಾರ್ಥಿಗಳಿಗೂ ತುಂಬಾ ಉಪಯುಕ್ತವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ನೋಡಿ, ಇವೆಲ್ಲ ನಮ್ಮ ಗ್ರಾಮರ್ ಪುಸ್ತಕದಲ್ಲಿ ಇದ್ದು, ಅದಕ್ಕೋಸ್ಕರ ನಾನು ಕೂಡ ಓಪನ್ ಮಾಡಿ ನೋಡಿ ಆ ಪೇಜನ್ನೆಲ್ಲ ತೆಗೆದುಕೊಂಡು ಹಾಕ್ತಾ ಇದ್ದೀನಿ. ಇದು ಕೂಡ ನಮ್ಮ ಗ್ರಾಮರ್ ಪುಸ್ತಕದಲ್ಲಿ ಬಂದಿರುವಂಥದ್ದು, ನೀವು ನೋಡ್ಬೋದು. ಯಾರ್ಯಾರು ಎಕ್ಸಾಮ್ ಬರೆದಿದ್ರು ಅದೆಲ್ಲ ನೋಡ್ಕೊಳ್ಬೋದು ಈ ರೀತಿ ಪರೀಕ್ಷೆಗಳಲ್ಲಿ. ನೋಡಿ, ಇದು ಆನ್ಸರ್ 14 ಮತ್ತು 11 ಮತ್ತು 14. 12ನೇದು, ಆಮೇಲೆ 15ರದ್ದು ಆನ್ಸರು ಇದೆಲ್ಲ. ಇದು ಇರಲಿಲ್ಲ ನಮ್ಮದು, ಇದು ನಮ್ಮಿದಲ್ಲ, ಇದೈತಿ. ಅವೆಲ್ಲ ಬುಕ್ಸಿನಿಂದ ಬಂದಿರುವಂಥದ್ದು. ಅಂದರೆ ನಮ್ಮ ವ್ಯಾಕರಣ ಪುಸ್ತಕ ಅಲ್ಲ, ಬೇರೆ ಬುಕ್ಸಿನಿಂದ ಬಂದಿರುವಂಥದ್ದು. ಇದು ಸರಿಯಾದ ಆನ್ಸರು. ಇಲ್ಲಿ ಕೆಲವೊಂದಕ್ಕೆ ನಾನು ಸರಿಯಾದ ಆನ್ಸರ್ ಕೊಡ್ತಾ ಇದ್ದೀನಿ. ನಮ್ಮ ವ್ಯಾಕರಣ ಪುಸ್ತಕದಲ್ಲಿ ಬಂದಿರುವುದನ್ನು ಮತ್ತೆ ನಾನು ಹೇಳ್ತೀನಿ. ಇಲ್ಲಿ ನೋಡಿ, 20ನೇದ್ರಲ್ಲಿ ಇದಾಗಿರುತ್ತದೆ. 18 ಇದು, 21, 22 ಅರ್ಧ ವಿರಾಮ. ಇದು ನಮ್ಮ ವ್ಯಾಕರಣ ಪುಸ್ತಕದಲ್ಲಿರುವಂಥ ಒಂದು ಗ್ರಾಮರ್ ಆಗಿರುತ್ತದೆ. ಇದು ಕೂಡ ಹೌದು. ನಾನು ಈ ಥರ ಸರ್ಕಲ್ ಮಾಡ್ತಾ ಇದ್ದೀನಲ್ಲ, ಅವೆಲ್ಲ ನಮ್ಮ ವ್ಯಾಕರಣ ಪುಸ್ತಕದಲ್ಲಿ ಬಂದಿರುವಂಥದ್ದು. ಉಕಾರಾಗಮ
ಅನ್ವರ್ತಕ ಅಂದರೆ ಪುಸ್ತಕ ಅದು ಒಂದು ಒಳ್ಳೆಯ ಎವರ್ಗ್ರೀನ್ ಪುಸ್ತಕ. ಅದು ಕೇವಲ ಇದಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಟೆಕ್ಸ್ಟ್ ಮಕ್ಕಳಿಗೆ 10ನೇ ತರಗತಿ ಮಕ್ಕಳಿಗೆ ಮಾತ್ರ ಸೀಮಿತ ಅಂತ ಅಲ್ಲ, ಎಲ್ಲದಕ್ಕೂ ಬರುತ್ತೆ. ಇದು ಕೂಡ ನಮ್ಮ ವ್ಯಾಕರಣ ಬುಕ್ಸಿನಲ್ಲಿ ಬಂದಿರುವಂಥದ್ದು. ಅವ್ರು ಹೇಳಿದ ಮೇಲೆ ನಾನು ಪುನಃ ಮತ್ತೆ ನಮ್ಮ ಬುಕ್ಸನ್ನು ನಾನು ನೋಡಿದೆ. ಹೌದಾ, ಒಂಥರ ಖುಷಿ ಅನಿಸ್ತಾ ಇತ್ತು. ಇದು ಕೂಡ ಹೌದು. ಇದು ಸರಿಯಾದ ಉತ್ತರ. ಇವೆಲ್ಲ ಇದು ನಮ್ಮ ವ್ಯಾಕರಣ ಪುಸ್ತಕದಲ್ಲಿ ಸ್ಟಾರ್ಟಿಂಗಲ್ಲೇ ನೀವು ನೋಡ್ಬೋದು. ಇದನ್ನಂತೂ ಮಕ್ಕಳಿಗೆ ಬಹಳ ಉಪಯುಕ್ತವಾಗಿರುವಂಥದ್ದು ಇವೆಲ್ಲ. ಅದಕ್ಕೆ ನಾನು ಹೇಳಿದ್ನಲ್ಲ, ನಮ್ಮ ಪುಸ್ತಕ ಶಿಕ್ಷಕರಿಲ್ಲದೆ ಓದ್ತಾರೆ ಮಕ್ಕಳುಗಳು, ಹಂಗಿದೆ ಪುಸ್ತಕ. ಸರಿಯಾದ ಉತ್ತರಗಳು ಮಾತ್ರ ಹಾಕ್ತಾ ಇದ್ದೀನಿ. ಇವೆಲ್ಲ ನಮ್ಮ ಬುಕ್ಸ್ ಅಲ್ಲ, ನಾನು ಸುಮ್ಮನೆ ಆನ್ಸರ್ ಕೊಡ್ತಾ ಇದ್ದೀನಿ ಅಷ್ಟೇ. ನಮ್ಮದು ವಾಕ್ಯ ಪ್ರಭೇದಗಳ ಈ ರೀತಿ ವಾಕ್ಯ ಪ್ರಭೇದದಲ್ಲಿ ಸಾಕಷ್ಟು ವಾಕ್ಯಗಳನ್ನು ಕೊಟ್ಟಿದ್ದೀನಿ ನನ್ನ ವ್ಯಾಕರಣ ಪುಸ್ತಕದಲ್ಲಿ. ವಾಕ್ಯ ಪ್ರಭೇದಗಳು ಸಾಮಾನ್ಯವಾಗಿ ನಿಮಗೆ ಬೇರೆ ವ್ಯಾಕರಣ ಪುಸ್ತಕದಲ್ಲಿ ಇಲ್ಲ. ಅದು ನಮ್ಮ ವ್ಯಾಕರಣ ಪುಸ್ತಕದಲ್ಲಿ ಮಾತ್ರ ಇದೆ. ಅದು ನೀವು ನೋಡ್ಬೋದು ಅದನ್ನ. ಇದು ಹೌದು, ನಮ್ಮ ಪುಸ್ತಕದಲ್ಲಿರುವಂಥದ್ದವೆಲ್ಲ. ಅಂದರೆ ಪುಸ್ತಕ ತುಂಬ ಅದ್ಭುತವಾದಂಥ ಪುಸ್ತಕ ಅಂತ ನಾನು ಹೇಳ್ತಾ ಇರೋದು, ಬೇರೆ ಏನಲ್ಲ. ಪುಸ್ತಕದಲ್ಲಿ ತುಂಬ ಜನ ಶಿಕ್ಷಕರು ಹೇಳ್ತಾ ಇದ್ದಾರೆ, ನಿಮ್ಮದು ಸೋರ್ಸು ತುಂಬ ಚೆನ್ನಾಗಿ ಬರ್ತಾ ಇದೆ ಮೇಡಮ್, ನಿಮ್ಮದು ಸೋರ್ಸು ಬಹಳ ಚೆನ್ನಾಗಿದೆ. ಇದು ಕೂಡ ನಮ್ಮ ಪುಸ್ತಕದ ಸೋರ್ಸು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ಬಹಳ ಮುಖ್ಯ. ಕಂಟೆಂಟ್ ಚೆನ್ನಾಗಿರ್ಬೇಕಲ್ಲ, ಸೋರ್ಸ್ ಚೆನ್ನಾಗಿರ್ಬೇಕು. ಅದಕ್ಕೆ ನಮ್ಮ ಪುಸ್ತಕವನ್ನು ನಾವು ಕೊಂಡು ಓದಿ ಅಂತ ಹೇಳ್ತೀವಿ. ಯಾಕೆ ಹೇಳಿ, ನಾವು ಸುಮ್ಮನೆ ಸಂಗ್ರಹಿಸಿದ್ದಲ್ಲ, ಅದು ಕಷ್ಟಪಟ್ಟು ಬರೆದಿರೋದು. ಅದಕ್ಕೆ ಕೊಂಡು ಓದಿ ಅಂತ ನಾನು ಹೇಳ್ತೀನಿ ಯಾವಾಗಲೂ. ಕೊಂಡ್ರೆ ಮಾತ್ರ ನಾವು ಓದ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ನಾವು ಅದು ಫ್ರೀ ಆಗಿದ್ರೆ ಅದು ಓದೋದಿಲ್ಲ ನಾವು. ಅದೇನು ಶಿಕ್ಷಕರು ಕಳಿಸಿದಾರಲ್ಲ, ಅವೆಲ್ಲ ನಮ್ಮ ಪುಸ್ತಕದಲ್ಲಿ ಇರುವಂಥದ್ದು. ತುಂಬ ಖುಷಿ ಆಗುತ್ತದೆ ಅಷ್ಟೇ, ಮತ್ತೇನಿಲ್ಲ. ಹಾಂ, ಇದಿರುತ್ತದೆ ನಮ್ಮದು. ಇದು ಅದು ನಾನು ಹೇಳಿದ್ನಲ್ಲ, ಈ ವಾಕ್ಯ ಪ್ರಭೇದಗಳಂತೂ ನಮ್ಮದು ಬಹಳಷ್ಟು ಚೆನ್ನಾಗಿ ಬಂದಿದೆ ಬುಕ್ಸ್. ಬಹಳಷ್ಟು ಮಾಹಿತಿ ಕೊಡುತ್ತದೆ ಅದು. ಅದಕ್ಕೆ ನಿನ್ನೆ ಇವತ್ತು ಕೂತ್ಕೊಂಡು ನೋಡಿ ಯಾವ್ಯಾವುದು ಬಂದಿದೆ, ಮತ್ತೆ ಬಂದ್ಮೇಲೆ ಅದು ಪಬ್ಲಿಕಲ್ಲಿ ಒಂದ್ಸಲ ಜನರಿಗೆ ತೋರಿಸ್ಬೇಕಾಗುತ್ತದೆ ನಾವು. ಹಾಗಾಗಿ ಇವತ್ತು ಹಾಕ್ತಾ ಇದ್ದೀನಿ. ಮೊನ್ನೆ ಭಾನುವಾರ ನಡೆದಿರೋ ಪರೀಕ್ಷೆಯಲ್ಲಿ ಬಂದಿರೋದು ಇದು. ನನಗೆ ನಿನ್ನೆ ಸೋಮವಾರ ಅಲ್ಲ, ನಿನ್ನೆ ಮೆಸೇಜ್ ಹಾಕಿದ್ದಾರೆ. ನಿನ್ನೆ ನಾನು ಸ್ವಲ್ಪ ಕೂತ್ಕೊಂಡು ನೋಡಿದೆ ಬುಕ್ಸಲ್ಲೆಲ್ಲ. ಇವತ್ತು ಅದಕ್ಕೆ ಬಿಡ್ತಾ ಇದ್ದೀನಿ. 100 ಪ್ರಶ್ನೆಗಳಿದ್ದಾವೆ. ಎಲ್ಲವೂ ಅಲ್ಲ, ನೋಡಿ ನಾನೇನೇನು ರೌಂಡ್ ಅಪ್ ಎಲ್ಲ ಮಾಡಿದ್ನಲ್ಲ ಅದೆಲ್ಲ ಹೌದು. ನೋಡಿದ್ರಲ್ಲ ಸ್ನೇಹಿತರೆ, ಕಡ್ಡಾಯ ಕನ್ನಡ ಪರೀಕ್ಷೆ ಭಾನುವಾರ ನಡೆದಿರುವಂಥ 29ನೇ ತಾರೀಕಿಗೆ ನಡೆದಿರುವಂಥ ಈ ಕಡ್ಡಾಯ ಕನ್ನಡದ ಪರೀಕ್ಷೆಯಲ್ಲಿ ಈ ರೀತಿಯಾಗಂತ ನಮ್ಮ ವ್ಯಾಕರಣ ಸಿಂಗಾರ ಪುಸ್ತಕದಿಂದನೇ ಬಂದಿದೆ ಅಂತ ಹೇಳಿಕ್ಕಾಗಿ ಭಾಳ ಒಂದು ಖುಷಿ ಆಯಿತು ಸ್ನೇಹಿತರೆ. ನನಗೆ ತುಂಬ ಖುಷಿ ಆಯಿತು. ಕೆಲವೊಂದುಗಳು ನಮ್ಮ ಗ್ರಾಮರ್ ಪುಸ್ತಕದಲ್ಲಿ ಬಂದಿರೋದ್ರಿಂದ ನಾನು ಅದನ್ನು ಸರ್ಕಲ್ ಮಾಡಿದ್ದೀನಿ, ರೌಂಡ್ ಅಪ್ ಮಾಡಿದ್ದೀನಿ.
ಎಲ್ಲವನ್ನೂ ಮಾಡಲಿಲ್ಲ, ಯಾಕಂದರೆ ಎಲ್ಲವೂ ನಮ್ಮ ಪುಸ್ತಕದಲ್ಲಿ ಬಂದಿದೆ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಕೆಲವೊಂದುಗಳು ನಮ್ಮ ಪುಸ್ತಕದಲ್ಲಿ ಬಂದಿರುವುದರಿಂದ ನಾವು ಅದನ್ನು ರೌಂಡ್ ಅಪ್ ಮಾಡಬೇಕಾಗುತ್ತದೆ. ಕೆಲವೊಂದಕ್ಕೆ ನಾನು ಇದಕ್ಕೆ ಆನ್ಸರ್ ಕೊಟ್ಟಿದ್ದೀನಿ, ಇದಕ್ಕೆ ಯಾಕಂದರೆ ಯಾವುದು ಈ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಅಂತ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಈ ಪುಸ್ತಕವನ್ನು ತೆಗೆದುಕೊಳ್ಳಿ. ಬಹಳ ಅದ್ಭುತವಾದಂಥ ಪುಸ್ತಕ ಇದು. ಶಿಕ್ಷಕರ ಸಹಾಯ ಇಲ್ಲದೆ ಓದುವಂಥ ಪುಸ್ತಕ ಇದು. ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ ಇದು. ಶಿಕ್ಷಕರ ಸಹಾಯ ಇಲ್ಲದೆ ಓದುವಂಥದ್ದು. ಕೇವಲ ತರಗತಿಗೆ ಮಾತ್ರ ಅಲ್ಲ, ಎಲ್ಲ ಪರೀಕ್ಷೆಗೂ ತುಂಬ ಉಪಯುಕ್ತವಾಗಿರುವಂಥ ಮಾಹಿತಿಗಳಿದ್ದಾವೆ ಅದರಲ್ಲಿ. ಹಾಗೆಯೇ ನಮ್ಮ ಪರೀಕ್ಷಾ ಸುಗಮ ರೆಫರೆನ್ಸ್ ಬುಕ್ 10ನೇ ತರಗತಿ CBSE ವಿದ್ಯಾರ್ಥಿಗಳಿಗೆ ಈ ಪುಸ್ತಕ ಬಂದಿದೆ ಸ್ನೇಹಿತರೆ. ಕೊಂಡುಕೊಳ್ಳಿ ಈ ಪುಸ್ತಕ. ಯಾವಾಗಲೂ ನಾನು ಹೇಳ್ತೀನಿ, ಪುಸ್ತಕವನ್ನು ಕೊಂಡುಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಪುಸ್ತಕಕ್ಕಾಗಿ ಸಂಪರ್ಕಿಸಿ. ಪ್ರಕಾಶಕರು ಶಾರದಾ ಪ್ರಕಾಶನ, ಬೆಂಗಳೂರು 560094. ಮೊಬೈಲ್ ಸಂಖ್ಯೆ 9741616955. ಈ ನಂಬರಿಗೆ ಸಂಪರ್ಕಿಸಿದರೆ ಇದು ನಮ್ಮ ವಾಟ್ಸಪ್ ನಂಬರು. ಈ ನಂಬರಿಗೆ ನೀವು ಅಡ್ರೆಸ್ ಕಳಿಸ್ಕೊಡಿ, ನಿಮಗೆ ಪುಸ್ತಕ ನೇರವಾಗಿ ಸಿಗುತ್ತದೆ ಅಂತ ಹೇಳ್ತಾ ನಮಸ್ಕಾರ, ಬಾಯ್ ಬಾಯ್, ಧನ್ಯವಾದಗಳು.